ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಸಂಚಾರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮೇಯರ್ ಕವಿತಾ ಸನೆಲ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಆದರೆ ಆರ್ಟಿಒ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸಭೆಗೆ ಬಾರದಿರುವುದಕ್ಕಾಗಿ ಮೇಯರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ವಾಹನ ದಟ್ಟಣೆ ಸೇರಿದಂತೆ ರಸ್ತೆ ಸಂಚಾರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪಾಲಿಕೆ ಸಭಾಂಗಣದಲ್ಲಿ ಮೇಯರ್ ಕವಿತಾ ಸನೆಲ್ ಅಧ್ಯಕ್ಷತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯ ಕುರಿತು ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತ್ರ ಪ್ರಮುಖ ಅಧಿಕಾರಿಗಳು ಸಭೆಗೆ ಭಾಗವಹಿಸದೇ ಇರುವುದಕ್ಕೆ ಮೇಯರ್ ಅಸಮಾಧಾನಕ್ಕೆ ಕಾರಣವಾಯಿತು. ಇದೇ ವೇಳೆ ಮೇಯರ್ ಆರ್ಟಿಒ ಅಧಿಕಾರಿಯನ್ನ ಫೋನ್ ಮೂಲಕ ತರಾಟೆಗೆ ತೆಗೆದುಕೊಂಡರು. ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಸಂಚಾರ ಮಾಡುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಸಭೆಯಲ್ಲಿ ಪಾಲಿಕೆಯ ಸದಸ್ಯ ನವೀನ್ ಡಿಸೋಜಾ ಗಮನ ಸೆಳೆದರು. ಹಲವು ರಿಕ್ಷಾಗಳು ಮಂಗಳೂರು ನಗರಕ್ಕೆ ಒಳಗೆ ಬರ್ತಾ ಇದೆ. ಇಲ್ಲ ಮೇಡಮ್, ಪೊಲೀಸ್ ಡಿಪಾರ್ಟ್ಮೆಂಟ್ ತಾವು ಹೊಸ ಬಂದಿದ್ದೀರಿ, ತಮ್ಮ ಗಮನಕ್ಕೆ ನಾವು ತರ್ತಿದ್ದೇವೆ. ಕಾಂಟ್ರಾಕ್ಟ್ ಕ್ಯಾರೇಜ್ ಹೆಸರಲ್ಲಿ ಮಂಗಳೂರು ಸಿಟಿ ಬ್ಲಾಕ್ ಆಗ್ತಾ ಇದೆ. ಹಲವು ರಿಕ್ಷಾಗಳು ಮಂಗಳೂರು ನಗರಕ್ಕೆ ಪ್ರವೇಶ ಮಾಡ್ತಾ ಇದೆ. ಯಾಕೆ ಅದು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ? ಮತ್ತೆ ಇನ್ನು ಮುಂದಕ್ಕೆ ಕಂಕನಾಡಿಯಿಂದ ಬರುವಂತ ಹಲವು, ನನ್ನ ಪ್ರಕಾರ ಕಂಕನಾಡಿಯಿಂದ ಒಂದು 50 ಬಸ್ ಹೋಗ್ತಾ ಇದೆ ಕಾಂಟ್ರಾಕ್ಟ್ ಕ್ಯಾರೇಜ್ ಹೆಸರಲ್ಲಿ. ಕಾಂಟ್ರಾಕ್ಟ್ ಕ್ಯಾರೇಜ್ ಅಂದ್ರೆ ಮದುವೆಗಳಿಗೆ ಸಮಾರಂಭಗಳಿಗೆ ಹೋಗುವಂಥದ್ದು. ಅದರಲ್ಲಿ ಬೋರ್ಡ್ ಇಲ್ಲ, ಏನಿಲ್ಲ ಬಸ್ಗಳಿಗೆ. ಪೊಲೀಸ್ನವರು ಅದಕ್ಕೆ ಫೈನ್ಸ್ ಹಾಕೋದಿಲ್ಲ, ಯಾವುದಿಲ್ಲ. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಚಾರ ವಿಭಾಗದ ಡಿಸಿಪಿ ಉಮಾ ಪ್ರಶಾಂತ್, ಬಸ್ಗಳನ್ನು ಮುಟ್ಟುಗೋಲು ಹಾಕಲು ಜಾಗದ ಕೊರತೆ ಇದೆ ಎಂದು ಹೇಳಿ ಸಭೆಯಲ್ಲಿ ತಿಳಿಸಿದಾಗ ಆರೋಪಿಗಳನ್ನು ಬಂಧನ ಮಾಡುವ ಸಂದರ್ಭ ಜೈಲಿನಲ್ಲಿ ಜಾಗ ಇಲ್ಲ ಎಂದು ಅವರನ್ನು ಬಿಡುಗಡೆ ಮಾಡ್ತೀರಾ ಎಂದು ಪಾಲಿಕೆಯ ಸದಸ್ಯ ನವೀನ್ ಡಿಸೋಜಾ ಪ್ರಶ್ನಿಸಿದರು. ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಚರ್ಚಿಸಿದ್ದು, ಕೆಲವೇ ತಿಂಗಳಲ್ಲಿ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ಹಿರಿಯ ಅಧಿಕಾರಿಗಳು ಚರ್ಚಿಸಿ ಪ್ರಕಟಿಸಲಾಗುವುದೆಂದು ಸಂಚಾರ ವಿಭಾಗದ ಡಿಸಿಪಿ ಉಮಾ ಪ್ರಶಾಂತ್ ತಿಳಿಸಿದರು. ಜಾಗ ಇಲ್ಲದ್ರೆ ಕಳ್ಳತನ ಮಾಡಬಹುದು ಅಲ್ವಾ? ಆ ರೀತಿ ನೀವು ಆನ್ಸರ್ ಕೊಟ್ರೆ ನಾವೇನು ಇಲ್ಲಿ ಮಾತಾಡೋದಕ್ಕೆ ಹೇಳಿ? ಮತ್ತೆ ನಗರದ ವಿವಿಧ ರಸ್ತೆಗಳಲ್ಲಿನ ಸಂಚಾರ ಸಮಸ್ಯೆಗಳ ಬಗ್ಗೆ ಪಾಲಿಕೆ ಸದಸ್ಯರು ಗಮನ ಸೆಳೆದರು. ಬಹುತೇಕ ಸದಸ್ಯರ ಹಾಗೂ ಅಧಿಕಾರಿಗಳು ಗೈರು ಹಾಜರಾಗುವ ಮೂಲಕ ನೀರಸ ಪ್ರತಿಕ್ರಿಯೆ ಎದ್ದು ಕಾಣಿಸಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.